ನಮಸ್ಕಾರ. ಫ್ರೀಡಂ ಟಿವಿ ರಾಯ ಏನಂದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂತೋಷ್ ರಾಠೋಡ್. ಏತ ನೀರಾವರಿ ಯೋಜನೆ ರೈತರ ಸಂಕಷ್ಟಗಳನ್ನು ಪರಿಹರಿಸುತ್ತೆ. ಲಿಫ್ಟ್ ಇರಿಗೇಷನ್ ಮಾಡ್ತೀವಿ ನಾವು. ಕೆರೆಗಳಿಗೆ ಪುನರುಜ್ಜೀವನ ರೀ. ರೈತರು ಏನಿದ್ದಾರೆ ಒಣ ಬೇಸಾಯ ಮಾಡ್ತಾ ಇದ್ದಾರೆ, ಅವರಿಗೆ ನಾವು ನೀರಾವರಿ ಯೋಜನೆಯನ್ನು ಕಲ್ಪಿಸುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಕೊಪ್ಪಳದಲ್ಲಿ ಏತ ನೀರಾವರಿ ಯೋಜನೆಯ ಹಣೆ ಬರಹ ಏನಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ರಾಯ ಏನಂದ ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ರಾಯ ನಿಜಕ್ಕೂ ಏನಂದ ಅಂದರೆ, ಮುಂಚೆ ರಾಯರೆಡ್ಡಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ವಿರೋಧ ಮಾಡಿದ್ರು. ಈಗ ಕ್ರೆಡಿಟ್ ತೆಗೆದುಕೊಂಡು ತಿರುಗಾಡ್ತಾ ಇದ್ದಾರೆ. ಏನು ಕಾರಣ? ಜೊತೆಗೆ 900 ಕೋಟಿ ಹಣ ಅಂತ ಹೇಳ್ತಾ ಇದ್ದಾರೆ. 200 ಕೋಟಿಗೂ ಹೆಚ್ಚು ಇದರಲ್ಲಿ ಸ್ಕ್ಯಾಮ್ ಆಗಿದೆ ಅನ್ನುವಂತಹ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ರಾಯ ನಿಜವಾಗ್ಲೂ ಏನಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಸಂಪಾದಕೀಯ ಸಲಹೆಗಾರರಾಗಿರುವಂತಹ ಗಂಗಾಧರ್ ಕುಷ್ಟಗಿ ಸರ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್, ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಏತ ನೀರಾವರಿ ಯೋಜನೆ ರೈತರ ಏಳಿಗೆಗಾಗಿ ಇರುವಂತಹ ಯೋಜನೆ. ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಅವರು ಉತ್ತರ ಕೊಡಬೇಕಿದ್ದಕ್ಕೆ. 36 ಕೆರೆಗಳನ್ನು ಕಟ್ತೀನಂತ ಹೇಳಿ 4 ವರ್ಷಗಳಿಂದ ಕಲ್ಲರ್ ಆಗಿ ಕಾಗೆ ಹಾರಿಸ್ತಾ ಇದ್ದಾರೆ. 900 ಕೋಟಿ ಕನ್ನಡಿಯಲ್ಲಿ ಗಂಟು ತೋರಿಸಿ ರೈತರ ಮೂಗಿಗೆ ತುಪ್ಪ ಹಚ್ಚಿದ್ದಾರೆ ಇವರು. ಮಹತ್ವದ ಕೊಪ್ಪಳ ಏತ ನೀರಾವರಿ ಯೋಜನೆ ಹಳ್ಳ ಹಿಡಿದಿದ್ದಾದ್ರೂ ಯಾಕೆ? ಯಲಬುರ್ಗಾ ಕೆರೆ ಯೋಜನೆಯಲ್ಲಿ 272 ಕೋಟಿ ಸ್ಕ್ಯಾಮ್ ಆಗಿರುವಂತಹ ವಾಸನೆ ಬಡಿತಾ ಇದೆ. ಮಿನಿಸ್ಟರ್ ರಾಯರೆಡ್ಡಿ ಅವರ ಮಾತು ಮತ್ತೆ ಕೃತಿ ಎರಡಕ್ಕೂ ಕೂಡ ಫ್ರೀಡಂ ಟಿವಿ ಇವತ್ತು ಕನ್ನಡಿ ಹಿಡಿತಾ ಇದೆ. ಏನಂತೀರಿ ಸ್ವಾಮಿ ಉನ್ನತ ಶಿಕ್ಷಣ ಸಚಿವ ರಾಯರೆಡ್ಡಿ ಅವರೇ? 900 ಕೋಟಿ ಅನುದಾನದ ಒಂದು ಗಂಟನ್ನ ಕನ್ನಡಿಯಲ್ಲಿ ತೋರಿಸ್ತಾ ಇದ್ದೀರಿ ನೀವು ರೈತರಿಗೆ, ಆದರೆ ಅವರ ಮೂಗಿಗೆ ತುಪ್ಪ ಸವರುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ. ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಈಗ ಕ್ರೆಡಿಟ್ ತೆಗೆದುಕೊಳ್ತಾ ಇದ್ದೀರಿ. 272 ಕೋಟಿ ಸ್ಕ್ಯಾಮ್ ಆಗಿರುವಂತಹ ವಾಸನೆ ಬಡಿತಾ ಇದೆ. ಮಿನಿಸ್ಟರ್ ರಾಯರೆಡ್ಡಿ ಅವರ ಮಾತುಗಳು, ಅವರ ಕೃತಿಗೆ ಫ್ರೀಡಂ ಟಿವಿ ಇವತ್ತು ಕನ್ನಡಿ ಹಿಡಿಯುವಂತಹ ಕೆಲಸವನ್ನು ಮಾಡ್ತಾ ಇದೆ. ರಾಯರೆಡ್ಡಿ ಅವರೇ, 3 ದಶಕಗಳಲ್ಲಿ 36 ಕೆರೆಗಳನ್ನು ಕಟ್ಟಿದ್ದೀವಿ ಅಂತ ನೀವೇನು ಹೇಳ್ತಾ ಇದ್ದೀರಿ? ಎಲ್ಲಿ ಕಟ್ಟಿದ್ದೀರಿ ಇವತ್ತು? ಅದನ್ನೇ ಫ್ರೀಡಂ ಟಿವಿ ಕೇಳ್ತಾ ಇರೋದು. ಈ ಕನ್ನಡಿಯಲ್ಲಿ ನೀವು 900 ಕೋಟಿ ರೂಪಾಯಿ ಗಂಟೇನಿದೆ ಅದನ್ನು ತೋರಿಸ್ತಾ ಇದ್ದೀರಿ, ಆದರೆ ರೈತರ ಮೂಗಿಗೆ ತುಪ್ಪ ಸವರುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಲ್ವೇ? ಇದಕ್ಕೆ ಉತ್ತರ ಕೊಡಬೇಕು ಯಾರು? ಹಾಗಾದರೆ ಯಾಕೆ ನೀವು ಮೌನವಾಗಿದ್ದೀರಿ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನೀವು ಮಾತನಾಡ್ತಾ ಇರುವಂತಹ ನಿಮ್ಮ ಮಾತುಗಳು, ಅದರ ಜೊತೆಗೆ ಅದರ ವಾಸ್ತವ ಸತ್ಯ ಎರಡಕ್ಕೂ ಕೂಡ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. 3 ದಶಕಗಳಲ್ಲಿ 36 ಹೊಸ ಕೆರೆಗಳನ್ನು ಕಟ್ಟಿದ್ದಲ್ಲಿ 900 ಕೋಟಿ ಅನುದಾನದ ಬ್ಯಾನರ್ ಹಾಕಿ ಕನ್ನಡಿಯ ಗಂಟನ್ನು ತೋರಿಸಿದ್ದೇಕೆ? ಏತ ನೀರಾವರಿ ಯೋಜನೆಯನ್ನು ಮೊದಲೇ ವಿರೋಧಿಸಿ ಈಗ ಕ್ರೆಡಿಟ್ ಪಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಯಾಕೆ? ಹರಿಹರ ಬ್ರಹ್ಮ ಬಂದರೂ ಕೂಡ ಆಗೋದಿಲ್ಲ ಅಂತ ಯೋಜನೆಯ ಫಲ ಈಗ ಬೇಕಿತ್ತ? ಆ ಬ್ರಹ್ಮ ಬಂದರೂ ಆಗಲ್ಲ ರೀ, ಅದು ಹರಿಹರ ಬ್ರಹ್ಮ ಬಂದರೂ ಆಗಲ್ಲ ಅಂತ ಹೇಳ್ತಾ ಇದ್ರಿ. ಈಗ ಕ್ರೆಡಿಟ್ ತಗೋತಾ ಇದ್ದೀರಲ್ವಾ? ನಾರಾಯಣಪುರ ನೀರು ಸಿಗ್ತಾ ಇದ್ರೂ ಕೂಡ ಹೊಸ ಪೈಪ್ಲೈನ್ಗೆ ಟೆಂಡರ್ ಕೊಟ್ಟಿದ್ದು ಯಾಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡುವಂತಹ ಒಂದು ಸಂದರ್ಭ. ಸರ್ಕಾರದ ಯೋಜನೆಗೆ ಬೋಗಸ್ ಯೋಜನೆಯನ್ನು ರೂಪಿಸಿ ಹಣ ಲಪ್ಟಾಯಿಸ್ತಾ ಇದ್ದೀರಾ ಅನ್ನುವಂತಹ ಗಂಭೀರ ಆರೋಪಗಳು ಕೇಳಿಬರುತ್ತಾ ಇದೆ. ಇದರ ಜೊತೆಗೆ ಇರುವಂತಹ ಪೈಪ್ಲೈನ್ ಮೂಲಕವೇ ಮಾಡಬೇಕಾಗಿತ್ತು. ಸಣ್ಣ ಕೆರೆಗಳ ಲೀಸ್ಟ್ ಮಾಡಿ ಹೊಸ ಪೈಪ್ಲೈನ್ ಅನ್ನುವಂತಹ ನಾಟಕ ಯಾಕೆ? ಯಲಬುರ್ಗಾ ತಾಲೂಕಿನಲ್ಲಿ ಒಂದೇ ಒಂದು ಹೊಸ ಕೆರೆ ನಿರ್ಮಾಣ ಆಗಿಲ್ಲ. ಅಭಿವೃದ್ಧಿ ಮುಖವಾಡವನ್ನು ತೊಟ್ಟು ಕೋಟಿ ಕೋಟಿ ಲೂಟಿ ಮಾಡೋದಕ್ಕೆ ಹೊರಟಿದ್ದೀರಾ. ಕನ್ನಡಿಯ ಗಂಟಿನಂತೆ 970 ಕೋಟಿ ಈ ಯೋಜನೆ ಹಾದಿ ತಪ್ತಾ ಇದೆಯಾ? ಮಾತು ಮತ್ತು ಕೃತಿಯ ನಡುವಿನ ವ್ಯತ್ಯಾಸವನ್ನು ಫ್ರೀಡಂ ಟಿವಿ ಈಗ ಬಯಲು ಮಾಡ್ತಾ ಇದೆ. ಜನಪರ ಯೋಜನೆ ಅಂತ ಹೇಳೋದು ಬರೀ ರಾಜಕೀಯ ಮಾತ್ರ ಮಾಡೋದು, ನೀವು ಹೇಳೋದು ಒಂದು, ಮತ್ತೊಂದು ಕಡೆ ಆಗ್ತಾ ಇರೋದು ಮತ್ತೊಂದು. 970 ಕೋಟಿ ಹಣ ಎಲ್ಲಿ ಹೋಯಿತು ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇದಕ್ಕೆ ಉತ್ತರ ಕೊಡಬೇಕು ನೀವು, ಯಾಕಂದರೆ ಇದು ನಿಮ್ಮ ಜವಾಬ್ದಾರಿ. ಈಗ ಹಳ್ಳ ಹಿಡಿದಂತಹ ಕೊಪ್ಪಳ ಏತ ನೀರಾವರಿ ಯೋಜನೆಯಲ್ಲಿ ಮತ್ತೊಂದು ಸ್ಕ್ಯಾಮ್ ಬೆಳಕಿಗೆ ಬರ್ತಾ ಇದೆ. ಸಣ್ಣ ಕೆರೆಗಳನ್ನು ಲೀಸ್ಟ್ ಮಾಡಿ ಹೊಸ ಪೈಪ್ಲೈನ್ ಅನ್ನುವಂತಹ ನಾಟಕ ಯಾಕೆ? ಆರಂಭದಲ್ಲಿ ನೀವು ಇದನ್ನು ವಿರೋಧ ಮಾಡಿದ್ರಿ. ಆರಂಭದಲ್ಲಿ ವಿರೋಧ ಮಾಡಿದ್ದಂತಹ ನೀವು ಈಗ ಹೇಳ್ತಾ ಇರೋದು
ಜನರನ್ನ ದಾರಿ ತಪ್ಪಿಸೋದಕ್ಕೆ ಹಾಕಿದಂತಹ ಬ್ಯಾನರ್ಗಳ ಅಸಲಿ ಕಥೆ ಏನಿದೆಯಲ್ಲ ಆ ಕಥೆಯನ್ನ ಬಿಚ್ಚಿಡ್ತಾ ಇದೀವಿ. ಈಗ ಸುಲಭವಾಗಿ ನೀರು ಹರಿಸೋದಕ್ಕೆ ಮಾರ್ಗ ಇದ್ರೂ ಕೂಡ ಹೊಸ ಲೈನ್ನ ಹೆಸರು ಯಾಕೆ? ಭರ್ಜರಿ ಪ್ರಚಾರ ಗಿಟ್ಟಿಸಿದ ಸಚಿವರಿಗೆ 272 ಕೋಟಿ ಆರೋಪಕ್ಕೆ ಉತ್ತರ ಏನು? ಪಕ್ಷಾತೀತ ಹೋರಾಟದ ಫಲ ನಿಮ್ಮ ಸ್ವಂತ ಸಾಧನೆಯ ಬಗ್ಗೆನೇ ಮಾತಾಡ್ತಾ ಇದೆ. ನಿಮ್ಮ ಸ್ವಂತ ಸಾಧನೆ ಅಂತ ನೀವು ಮಾತಾಡ್ತಾ ಇದ್ದೀರಿ. ಹಾಗಾದ್ರೆ ಇದು ಕೇವಲ ಸ್ವಂತ ಸಾಧನೆನಾ ಅಥವಾ ಇರುವಂತಹ ವಿಚಾರವನ್ನ ಮರೆಮಾಚುವಂತಹ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ? 272 ಕೋಟಿ ಸ್ಕ್ಯಾಮ್ ವಾಸನೆಯ ಈ ಬೋಗಸ್ ಯೋಜನೆ ಏನಿದೆ ಅದರ ಸೂತ್ರಧಾರಿಗಳು ಯಾರು? ಹಾಗಾದ್ರೆ ರಾಯರೆಡ್ಡಿ ಅವರೇ, ನಿಮ್ಮ ಈ ಭ್ರಷ್ಟಾಚಾರದ ಆರೋಪಗಳಿಗೆ ನಿಮ್ಮ ಉತ್ತರ ಏನು? ಏನು ಆರೋಪಗಳು ಕೇಳಿ ಬರ್ತಾ ಇದೆ ಅದಕ್ಕೆ ನಿಮ್ಮ ಉತ್ತರವನ್ನು ಕೊಡಬೇಕು. 38 ಕೆರೆಗಳಲ್ಲಿ ಅವರ ಹೆಸರಲ್ಲಿ ಕೇವಲ 5-6 ಕೆರೆಗಳಿಗೆ ಮಾತ್ರ ಟೆಂಡರ್ ಕರೆದಿದ್ಯಾಕೆ? ಸರ್ಕಾರದ ಅವಧಿ ಮುಗಿಯುವಾಗ ಬರುವಂತಹ ಟೆಂಡರ್ಗಳು ಕಮಿಷನ್ ದಂಧೆ ಅಲ್ವಾ? ರೈತರ ಕಣ್ಣಿಗೆ ಮಣ್ಣೆರಚೋರಿಗೆ ತಕ್ಕ ಪಾಠ ಕಲಿಸೋದು ಖಚಿತ. ಕೊಪ್ಪಳ ಏತ ನೀರಾವರಿ ಯೋಜನೆಯನ್ನ ಹೈಜಾಕ್ ಮಾಡಿದ್ದು ಯಾಕೆ? 272 ಕೋಟಿ ಸ್ಕ್ಯಾಮ್ ವಾಸನೆಯ ಈ ಬೋಗಸ್ ಯೋಜನೆ ಸೂತ್ರಧಾರಿ ಯಾರು? ರಾಯರೆಡ್ಡಿ ಅವರೇ, ನಿಮ್ಮ ಈ ಭ್ರಷ್ಟಾಚಾರದ ಆರೋಪಗಳೇನು ಕೇಳಿ ಬರ್ತಾ ಇದೆ ನಿಮ್ಮ ವಿರುದ್ಧ, ಅದಕ್ಕೆ ನಿಮ್ಮ ಉತ್ತರ ಏನು? ಫ್ರೀಡಮ್ ಟಿವಿ ನಿಮ್ಮ ಮಾತು, ಅದರ ಜೊತೆಗೆ ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆಯಲ್ಲಿ ವಾಸ್ತವ ಸತ್ಯ ಏನಿದೆ ಅದರ ಬಗ್ಗೆ ಬೆಳಕು ಚೆಲ್ಲುವಂತಹ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಈ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಲೇಬೇಕು, ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಗಂಗಾಧರ್ ಕುಷ್ಟಗಿ ಸರ್ ಅವರಿದ್ದಾರೆ. ಸರ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕರು ಮಾತಾಡಿದ್ದಾರೆ ಸರ್, ಅದನ್ನು ನೋಡಿಕೊಂಡು ಚರ್ಚೆಗೆ ಹೋಗೋಣ. ಇವತ್ತಿನ ದಿವಸ ಯಲಬುರ್ಗಾ ತಾಲೂಕಿನಲ್ಲಿ ಅತಿ ಕಡಿಮೆ ಮಳೆ ಆಗಿರೋದ್ರಿಂದ ಇವತ್ತೇನು ಬಸವರಾಜ ರಾಯರೆಡ್ಡಿಯವರು ಸಚಿವರಾಗಿದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ಮಳೆ ಇಲ್ಲ, ಬೆಳೆ ಇಲ್ಲ, ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಎಲ್ಲಾದರೂ ಒಂದು ಮಾತು ಧ್ವನಿಯನ್ನು ಎತ್ತಿ ಬೆಳೆ ಹಾನಿ ಆಗಿರೋದಕ್ಕೆ ಪರಿಹಾರವನ್ನು ಕೊಡಿಸ್ತೇನೆ ಅನ್ನೋ ಮಾತನ್ನು ಹೇಳ್ತಾ ಇಲ್ಲ. ಅದೇ ಥರನಾಗಿ ಕೆರೆ ತುಂಬಿಸೋ ಯೋಜನೆ ನಂದು ಅಂತ ಹೇಳ್ತಾರೆ ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು. ಕೆರೆ ತುಂಬಿಸೋ ಯೋಜನೆ ನಿಮ್ದಲ್ಲ, ಅಡಿಗಲ್ಲಲ್ಲ, ಅಡ್ಡಗಲ್ಲ ಅಂದವ್ರು ನೀವು. ಮಾನ್ಯ ಬಸವರಾಜ ರಾಯರೆಡ್ಡಿ ಅವರೇ, ಮಾನ್ಯ ಸಚಿವರೇ, ಅಡಿಗಲ್ಲಲ್ಲ ಅಡ್ಡಗಲ್ಲ ಅಂದವ್ರು ನೀವೆಂದೂ ರೈತರ ಬಗ್ಗೆ, ಯಲಬುರ್ಗಾ ತಾಲೂಕಿನ ರೈತರ ಬಗ್ಗೆ ಚಿಂತನೆ ಮಾಡಿಲ್ಲ. ನಿಮಗೆ ಬೇಕಾಗಿರೋದು ಹೈವೇ ರೈತರಿಗೆ ಅಥವಾ ಸಾರ್ವಜನಿಕ ಕಾಣುವಂಥ ರಸ್ತೆ. ಇವತ್ತು ಕೊಪ್ಪಳ ಕುಷ್ಟಗಿ ರಸ್ತೆ ಹೆಕ್ಕುಟ್ಟು ಹೋಗಿದೆ. ಅದನ್ನು ಮಾಡಿಸೋಕ್ಕೆ ಯೋಗ್ಯತೆ ನಿಮ್ಮ ಸರ್ಕಾರಕ್ಕಿಲ್ಲ. ಯಾಕೆ ಹೇಳ್ತೀನಿ ಈ ಮಾತಂದರೆ, ಗ್ಯಾರಂಟಿಯನ್ನು ಹೇಳ್ತೀರಿ, ಜನರಿಗೆ ಗ್ಯಾರಂಟಿಯನ್ನು ಕೊಡೋದು ಕೂಡ ಹಿಂದಿಂದ ಮೆಡಿಕಲ್ ಸರ್ಟಿಫಿಕೇಟನ್ನು ವಯಸ್ಸಾದವ್ರಿಗೆ ತರಿಸ್ತಾ ಇದ್ದೀರಿ. ಯಾಕಂದರೆ ತಹಸೀಲ್ ಆಫೀಸಲ್ಲಿ ಪಗಾರ ನಿಂತಿದೆ ಅಂತ ಹೋದರೆ ಡಾಕ್ಟರ್ ಸಹಿಬೇಕಂತ ಹೇಳ್ತಾರೆ. ಇದು ಎಲ್ಲ ಸರ್ಕಾರ ಮಾಡಬಹುದಾದ ಕೆಲಸ ಅಲ್ಲ, ಮಾಡಲಾರದ ಕೆಲಸವನ್ನು ಸರ್ಕಾರ ಇವತ್ತು ಮಾಡ್ತಾ ಇದೆ ಅನ್ನೋ ಮಾತನ್ನು ಹೇಳ್ತೀನಿ ಬಂಧುಗಳೇ. ಯಾಕಂದರೆ ಸಬ್ ರಿಜಿಸ್ಟ್ರಲ್ಲಿ ಅವತ್ತು ನಮ್ಮ ಮುರುಡಿ ಗ್ರಾಮದಲ್ಲಿ 1 ಎಕರೆ ಸಬ್ ರಿಜಿಸ್ಟ್ರ್ ಮಾಡಿಸ್ಕೋಬೇಕಾದ್ರೆ 8,000 ಇತ್ತು, ಇವತ್ತು 28,000 ಆಗಿದೆ. ಒಂದು ಪಾಣಿ ತಗೋಬೇಕಾದ್ರೆ 15 ರೂಪಾಯಿ ಇತ್ತು, ಇವತ್ತು 25 ರೂಪಾಯಿ ಆಗಿದೆ. ಆದ ಕಾರಣ ಹೇಳ್ತೀನಿ ಬಂಧುಗಳೇ, ಬಸವರಾಜ ರಾಯರೆಡ್ಡಿಯವರು ಇಡೀ ತೋರಿಕೆಗಷ್ಟೇ ಅಭಿವೃದ್ಧಿ ಅಧಿಕಾರರು. ಇಲ್ಲಿ ಯಾರ ರೈತರ ಜೊತೆ ಒಡನಾಟ ಇಲ್ಲ, ಯಾರದ ರೈತರಿಗೆ ಅವರು ಸ್ಪಂದನೆ ಮಾಡುವುದಿಲ್ಲ. ಆದ ಕಾರಣ ನಾನು ಹೇಳ್ತೇನೆ, ಇವತ್ತಿನ ದಿವಸ ಬಸವರಾಜ ರಾಯರೆಡ್ಡಿಯವರ ಕೆಲಸ ಯಲಬುರ್ಗಾ ತಾಲೂಕಿಗೆ 0. ಆ 0 ಅಂತ ಹೇಳ್ತಾ ಮುಂದೊಂದು 0 ಕಟ್ಕೊಂಡು ಮಂತ್ರಿ ಆಗಿದ್ದಾರೆ. ಆ ಮಂತ್ರಿ ಸ್ಥಾನಕ್ಕೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಹೇಳ್ತೇನೆ. ನಮ್ಮ ಯಲಬುರ್ಗಾ ತಾಲೂಕಿನ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು 85ನೇ ಇಸ್ವಿಯಿಂದ ಇಲ್ಲಿವರೆಗೂ ನಮ್ಮ ಯಲಬುರ್ಗಾ ತಾಲೂಕಿನಲ್ಲಿ ಸುಮಾರಾಗಿ 6 ಪೀರಿಯಡು ಕೂಡ ಇಲ್ಲಿ ಶಾಸಕರ ಆದರೂ ಇಲ್ಲಿವರೆಗೂ ಇನ್ನೂ ಈ ನಮ್ಮ ತಾಲೂಕಿನ ಜನಗಳು ಬೆಂಗಳೂರು ಮತ್ತು ಪುಣೆ, ಬಾಂಬೆ ಕಡೆ ಬೆಳೆ ಹೋಗೋದು ಗೊತ್ತಿಲ್ಲ. ಮತ್ತು ಈ ಯಲಬುರ್ಗಾ ತಾಲೂಕಿನ ನೀರಾವರಿ ಪ್ರದೇಶವನ್ನು ಇನ್ನೂವರೆಗೂ
40 ವರ್ಷ ಅವರ ಸುದೀರ್ಘ ರಾಜಕೀಯ ಪ್ರಯಾಣ ನಡೆದರೂ ಕೂಡ ಒಂದು ನೀರಾವರಿ ತರಕ ಇವ್ರಿಗೆ ಆಗಲಿಲ್ಲ. ಇಂದ ಇದು ಭೂಪ್ರದೇಶ ಅತಿ ಎತ್ತರದ ಮಟ್ಟ ಐತೆ. ಇಲ್ಲಿ ಯಾವುದೇ ಕಾರಣಕ್ಕೂ ನೀರು ಬರಲಿಲ್ಲ. ಸುಮ್ಮನೆ ಬೇರೆ ಬೇರೆ ಪಕ್ಷದವರು ಜನರಿಗೆ ಆಶ್ವಾಸನೆ ಕೊಟ್ಟು ಸುಳ್ಳು ಹೇಳ್ತಾರೆ ಅಂತಂದು ಅವರು ಇದನ್ನು ಜನರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದು. ಅಲ್ಲದೆ ಈಗ ಕೆರೆ ತುಂಬ ಯೋಜನೆ ಈ ಹಿಂದೆ ನಮ್ಮ BJP ಸರ್ಕಾರದ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರು ದೇವರು ರಾಯರೆಡ್ಡಿ ಅವ್ರನ್ನ ಒಂದು 6 ಸಲ MLA ಮಾಡಿದ್ವಿ, ಒಮ್ಮೆ ಲೋಕಸಭಾ ಸದಸ್ಯನ ಮಾಡಿದ್ವಿ. ನೀರಾವರಿ ಮಾಡ್ತೀನಿ ಅಂತಂದ್ರೆ ನೀರಾವರಿ ಮಾಡಲಿಲ್ಲ. ರೈತರಿಗೆ ಈ ತಾಲೂಕಿನಾಗ ಅನುಕೂಲನೇ ಆಗಲಿಲ್ಲ. ಬರೀ ಕಾಲೇಜ್ ಮಾಡಿದ್ನ, ರೋಡ್ ಮಾಡಿದ್ನ, ಬರೀ ಇಂಥದ್ದು ಮಾಡ್ಕೊಳ್ತಾ ಹೋದ. ರೈತರಿಗೆ ಕೃಷ್ಣ ಬಿ ಸ್ಕೀಮ್ ಅಂತಂದು ಹೇಳಿ ಎಲ್ಲ ಇದು ಮಾಡಿದ. ಆದ್ರೆ ಹೇಳಿ ಹೋಗಿದ್ನ ಒಳ್ಳೆ ಓಟ್ ಹಾಕ್ಸಿದ್ ಮತ್ತೆ ತಾನೇನು ಮಾಡಬೇಕು, ಕಾಲೇಜು ಮಾಡಿದೆ, ರೋಡ್ ಮಾಡಿದೆ, ಅದನ್ನು ಮಾಡಿದೆ, ಇದನ್ನು ಮಾಡಿದೆ ಅಂತ ಬರೀ ಇಂಥದ್ದು ಮಾಡ್ತಾನೆ. ಮತ್ತು ಜನರು ಆವಲ್ಲ ಪವರ್ ಮಾಡೋದು, ಇಂಡ್ ಪವರ್ ಮಾಡೋದು, ಬರೀ ಇಂಥದಕ್ಕೆ ಆಗಿ ತಾಲೂಕಿನ ತುಂಬ ಬರೀ ಪ್ಯಾನ್ ಬಿದ್ದಾವ. ಈಗ ಇಂಡ್ ಪವರ್ ಬೀಳತ್ತ. ಇವನ್ನೆಲ್ಲ ರೈತರಿಗೆ ಭಾಳ ತೊಂದರೆ ಆಗಿಬಿಡ್ತಿದೆ. ರಾಯರೆಡ್ಡಿ ಅವ್ರನ್ನ ಒಂದು 6 ಸಲ MLA ಮಾಡಿದ್ವಿ, ಒಮ್ಮೆ ಲೋಕಸಭಾ ಸದಸ್ಯ. ಸರ್, ಏತ ನೀರಾವರಿ ಯೋಜನೆ ರೈತರು ಮಾತಾಡ್ತಾ ಇದ್ರು, ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ ಸರ್. ಏನಾಗಿದೆ ಸರ್? ಪಾಪ ಅವರು ರೈತರಿಗೆ ಸರಿಯಾಗಿ ಅದು ಒಂದು ಅವರು ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥವ್ರು ಯಾವ ರೀತಿಯಲ್ಲಿ ಅದನ್ನು ಅಭಿವ್ಯಕ್ತಿಸ್ಬೇಕಂತೇಳಿ ಗೊತ್ತಿಲ್ಲ. ಆದರೆ ಅವ್ರಿಗೆ ಅವರು ಒಟ್ಟಾರೆ ಮಾತಿನಲ್ಲಿ ರಾಯರೆಡ್ಡಿಯವರು ನಮಗೇನು ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಭಾವನೆ ಬರ್ತಾ ಇದೆ. ಆಯಿತು, ಇದು ಏನಂತ ಹೇಳಿದರೆ ಇದಕ್ಕೆ ಒಂದು ಇತಿಹಾಸ ಇದೆ. 12-13ನೇ ಇಸ್ವಿ ಒಳಗಡೆ 2012-13ರಲ್ಲಿ ಅವಾಗ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಅಲ್ಲಿ ಯಲಬುರ್ಗಾ ತಾಲೂಕಿನ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಅದಿತ್ತು. ಅದರೊಳಗಡೆ ನೀರಾವರಿ ಗೋಷ್ಠಿಯ ಅಧ್ಯಕ್ಷತೆ ನಾನು ವಹಿಸಿದ್ದೆ. ಅದರೊಳಗಡೆ ರಾಯರೆಡ್ಡಿ ಅವರು ಮಾತಾಡಬೇಕಾಗಿತ್ತು. ಅವರು ಇದೆಲ್ಲ ಲಿಫ್ಟ್ ಇರಿಗೇಷನ್ನು ಎಲ್ಲ ಸ್ಕೀಮ್ ಆಗಲ್ಲ. ಅದು ಯಾಕಂತ ಹೇಳಿದ್ರೆ ನಾರಾಯಣಪುರ ಡ್ಯಾಮ್ ಅಂತಕ್ಕಂಥದ್ದು ಅದು ಕೆಳಗಿದೆ, ನಮ್ಮದು ಭಾಗ ಮೇಲಿದೆ ಅಂತೇಳಿ ಅವ್ರು ಮಾತಾಡಿದರು. ನಾ ಹೇಳಿದೆ ಪಾಪ ಇವರಿಗೆ ತಿಳುವಳಿಕೆ ಇಲ್ಲ. ಯಾಕಂದ್ರಪ್ಪ ಗ್ರಾವಿಟೇಷನ್ ಮೇಲೆ ಆಗ್ತಕ್ಕಂಥದ್ದಲ್ಲ ಇದು. ಗ್ರಾವಿಟೇಷನ್ ಇರಿಗೇಷನ್ ಬೇರೆ ಇರ್ತದೆ, ಲಿಫ್ಟ್ ಇರಿಗೇಷನ್ ಬೇರೆ ಇರ್ತದೆ. ಲಿಫ್ಟ್ ಅಂದ್ರೆ ಕೆಳಗಿದ್ದದ್ರ ಸಲುವಾಗಿ ಮೇಲೆ ಎತ್ತೋದು ಅಂತೇಳಿ, ಅದು ತಿಳುವಳಿಕೆ ಇಲ್ಲ ಇವರಿಗೆ ಅಂತ ಹೇಳಿದೆ. ಆ ಒಂದು ಘರ್ಷಣೆನೂ ಆಯಿತು. ಎಲ್ಲ ನೋಡಿದ್ದೀನಿ ನಾನು, ಏನು ಆಗಲ್ಲ ಅದು ಹಾಗೆ ಹೀಗೆ ಅಂತೇಳಿ. ಹರಿಬ್ರಹ್ಮ ಬಂದರೂ ಸಹಿತ ಆಗಲಾರ್ದ ಕೆಲಸ ಅಂತೇಳಿ ಅವರು ಪಾಪ ಅವರು ತಮ್ಮ ತಿಳುವಳಿಕೆಯನ್ನು ಪ್ರದರ್ಶನ ಮಾಡಿದರು. ತಿಳುವಳಿಕೆ ಅನ್ನೋಕ್ಕಿಂತ ಅಜ್ಞಾನವನ್ನು ಪ್ರದರ್ಶನ ಮಾಡಿದರು. ಭಾಳ ಮಂದಿ ಏನಂತಾರಪ್ಪ ಅಂದ್ರೆ ಅವ್ರ ಕೆಲವು ಕಡೆಗೆ ಎಲ್ಲ ಭಾರಿ ಜ್ಞಾನಿಗಳು, ಆರ್ಥಿಕ ಸಲಹೆಗಾರರು ಅಂತ ಹೇಳ್ತಾರೆ. ಪಾಪ ಅವ್ರ ತಿಳುವಳಿಕೆ ಮಟ್ಟ ಹಂಗಿತ್ತು ಏನು ನೀರಾವರಿ ಬಗ್ಗೆ. ಆವಾಗ ನಾನೇನು ಹೇಳಿದೆ, ಒಂದು ಸವಾಲಂತ ಸ್ವೀಕರಿಸಿ ಒಂದು 3 ತಿಂಗಳೊಳಗಡೆ ಇದನ್ನೇನಂತಂದ್ರಪ್ಪ ಅಂದ್ರೆ ಅನುಷ್ಠಾನ ಮಾಡಲಿಕ್ಕೆ ನಾವು ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳಿದೆ. ನಾವು ಒಂದು ಕುಷ್ಟಗಿಯಲ್ಲಿ ಹೋಗಿ ಒಂದು ಕರೆ ಕೊಟ್ಟು, ಆವಾಗ ಮಾಜಿ ಶಾಸಕರು, ಹಾಲಿ ಶಾಸಕರು ಎಲ್ಲರೂ ಏನಪ್ಪ ಅಂದ್ರೆ ದೊಡ್ಡನಗೌಡ ಪಾಟೀಲ್ರು ಮತ್ತು ಕೆ ಶರಣಪ್ಪ ಅಂತೇಳಿ, ಆಮೇಲೆ ಹಸನ್ ಸಾಬ್ ದೋಟಿಯಾಳವರು, ಬಯ್ಯಾಪುರವರು ಎಲ್ಲರೂ ಬಂದರು. ಮತ್ತು ಅದ್ರ ಜೊತೆಗೆ ಸ್ವಾಮೀಜಿಗಳು ನಿಡಶೇಷಿ ಇದು ಇವರು ಚನ್ನಬಸವೇಶ್ವರ ಸ್ವಾಮಿಗಳು, ಚಳಗೇರಿ ಸ್ವಾಮಿಗಳು, ಮದ್ದಾನೆ ಮಠದ ಸ್ವಾಮಿಗಳು, ಇವರೆಲ್ಲರೂ ಸ್ವಾಮೀಜಿಗಳು ಸಹಿತ ಏನಪ್ಪ ಅಂದ್ರೆ ಬಂದು ನಾವು ಒಂದು ದೊಡ್ಡ ಸುಮಾರು ಒಂದು 200 ಜನ ಇಲ್ಲಿ ನಿಯೋಗ ಬಂದ್ವಿ. ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಇದನ್ನು ಕೊಟ್ಟರು. ಆವಾಗ ಇವರು ನೀರಾವರಿ ಮಂತ್ರಿ ಇವರು ಬಸವರಾಜ ಬೊಮ್ಮಾಯಿ ಅವರಿದ್ದರು. ಅವರು ಎಲ್ಲ ಕರ್ಕೊಂಡೋಗಿ ಎಲ್ಲ ಭೇಟಿ ಮಾಡಿಸಿದ ಮೇಲೆ ಎಲ್ಲ MLAಗಳು ಅವರೆಲ್ಲ ಇಲ್ಲ ನೀವೇ ಭಾಳಷ್ಟು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರಿ, ನೀವೇ ಹೇಳ್ರಿ ಅಂದಾಗ ನಾನು ನಿಂತ್ಕೊಂಡು ಹೇಳಿದೆ, ಎಕ್ಸ್ಪ್ಲೇನ್ ಮಾಡಿದೆ. ನಾನು ಅದರದ್ದೆಲ್ಲ ಫೋಟೋಸು ವೀಡಿಯೋಸು ಎಲ್ಲ ಇದಾವೆ ನನ್ನ ಕಡೆಗೆ. ಆವಾಗ ಎಕ್ಸೆಪ್ಟ್ ರಾಯರೆಡ್ಡಿ ಉಳಿದವರೆಲ್ಲರೂ ಬೆಂಬಲಿಸಿದ್ರು. ರಾಯರೆಡ್ಡಿ ಅವರು ಮಾತ್ರ ಆಗಲ್ಲ, ಇದು ಹೋಗಲ್ಲ ಅಂತೇಳಿ ಉಡಾಫೆ ಮಾಡ್ತಾಯಿದ್ರು. ಅದು ಆಯಿತು, ಅದು ಒಂದು ಕಡೆಗೆ ಆಯಿತು. ಅದಾದಮೇಲೆ ಏನಂತ ಹೇಳಿದ್ರೆ ಅವ್ರಿಗೆ ಕನ್ವಿನ್ಸ್ ಆಯಿತು ನಾವು ಹೇಳಿದ್ದು ಏನೇನಂದಕ್ಕೆ. ಅದು ಇದಕ್ಕೆ ಕಸದ ಬುಟ್ಟಿಗೆ ಹಾಕಿದ್ರು ಅದು ಆ ಯೋಜನೆಯನ್ನು. ಅಂಥದ್ದನ್ನು ಏನಂತಂದ್ರಪ್ಪ ಅಂದ್ರೆ ತಂದು ಫಸ್ಟ್ ಟೈಮ್ಗೆ 500 ಕೋಟಿದು ಒಂದು ಟೆಂಡರ್ ಮಾಡಿಸಿದ್ರು ಜಗದೀಶ್ ಶೆಟ್ಟರ್ ಅವರು. ಶಂಕುಸ್ಥಾಪನೆ ಮಾಡಿದರು. ಅಲ್ಲಿ ಕಲಾಲ್ ಬಂಡಿ ಅಂತಿದೆ, ಇನ್ನೊಂದು ಬೇವೂರು ಅಂತಿದೆ, ಅಲ್ಲೆಲ್ಲ. ಆ ಸಂದರ್ಭದಲ್ಲಿ ಇವತ್ತು ಮಾಜಿ ಶಾಸಕರು, ಆಮೇಲೆ ಮಾಜಿ ಇವತ್ತು ಆಗಿದ್ದಾರೆ ಯಾರು ಹಾಲಪ್ಪಾಚಾರ್ ಅವರು ಸಹಿತ ಏನಂತ ಹೇಳಿದ್ರೆ ತುಂಬ ಓಡಾಡಿದರು.
ಮತ್ತು ರಾಘವೇಂದ್ರ ಹಿಟ್ನಾಳ್ ಅವರು ಅದಕ್ಕೆ ಸಪೋರ್ಟ್ ಮಾಡಿದರು, ಮತ್ತು ಇವರು ಬಸವರಾಜ್ ದಡೇಸೂಗೂರು ಅಂತೇಳಿ ಅವರು ಸಪೋರ್ಟ್ ಮಾಡಿದರು. ತುಂಬ ಈ ಜಿಲ್ಲೆಗೆ ಒಂದು ಅನುಕೂಲ ಆಗ್ತಕ್ಕಂಥದ್ದು ಅಂತೇಳಿ. ಹಾಗಾಗಿ ಅದು ಇಲ್ಲಿವರೆಗೂ ಅಂದರೆ ಒಂದು 10-12 ವರ್ಷದವರೆಗೆ ಒಂದು 2700 ಕೋಟಿ ಖರ್ಚಾಯಿತು. ಅದಕ್ಕೆ ವಿಜುವಲ್ಸ್ ಎಲ್ಲ ತೋರಿಸ್ತಾ ಇದ್ರು, ಯಾವ ರೀತಿ ಕೆನಾಲ್ಸ್ ಆಗಿದ್ದಾವೆ, ಯಾವ ರೀತಿ ಪೈಪ್ಲೈನ್ ಆಗಿದೆ, ಯಾವ ರೀತಿ ಪಂಪ್ ಹೌಸ್ ಆಗಿದೆ, ಜಾಕ್ವೆಲ್ ಆಗಿದೆ, ಎಲ್ಲ ಆಗಿದೆ ಅಲ್ಲಿ. ಅಂದರೆ ಒಂದು 80% ಕೆಲಸ ಆಗಿದೆ. ಅದಕ್ಕೆ ಒಂದು ನೆಪ ಒಡ್ತಾ ಇದ್ದಾರೆ, ಏನು ಅಂತ ಹೇಳಿದ್ರೆ ಕ್ರಸ್ಟ್ ಗೇಟ್ ಏರಬೇಕು, ಆಗ ಮಾತ್ರ ನೀರಾವರಿಗೆ ಅದನ್ನು ಉಪಯೋಗ ಮಾಡ್ಕೋಬಹುದು. ಆ ಕ್ರಸ್ಟ್ ಗೇಟ್ ಏರಿಸಲಿಕ್ಕೆ ಒಂದು ಸ್ಟೇ ಆರ್ಡರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಸ್ಟೇ ಆರ್ಡರ್ನು ಸಹಿತ ಏನಪ್ಪ ಅಂದರೆ ಇಲ್ಲಿ ರಾಜಕಾರಣಿಗಳಿಗೆ ಬೇಕಾಗಿದೆ. ಆ ಸ್ಟೇ ಆರ್ಡರ್ ಕ್ಯಾನ್ಸಲ್ ಮಾಡಿಸ್ಲಿಕ್ಕೆ ಒಲ್ರು ಅದನ್ನು. ಯಾಕೆ ಅಂತ ಹೇಳಿದ್ರೆ ಕ್ಯಾನ್ಸಲ್ ಮಾಡಿಸಿದ್ರೆ ತಾವು ಮಾಡಬೇಕಾಗತ್ತಲ್ಲ ಕೆಲಸ. 1,20,000 ಕೋಟಿ ಖರ್ಚಾಗುತ್ತೆ ಅದಕ್ಕೆ. ಅದು ಏನು ಆ ಭೂ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ರೈತರದು. ಅದರೊಳಗಡೆ ಯಾವುದೇ ರೀತಿಯಿಂದ ಲಾಭ ಇಲ್ಲ ರಾಜಕಾರಣಿಗಳಿಗೆ. ಅವು ಭೂ ಪರಿಹಾರಕ್ಕೆ ಹೋಗಿಬಿಡುತ್ತೆ ದುಡ್ಡು, ತುಂಬ ದುಡ್ಡು. ಅದೇ ಕೆನಾಲ್ದು ಮತ್ತು ಯಾವುದಾದ್ರು ಕನ್ಸ್ಟ್ರಕ್ಷನ್ ಇತ್ತಂದ್ರೆ ಅದರೊಳಗಡೆ ಒಂದಿಷ್ಟು ಏನಾದರೂ ಒಂದು ಒಳ್ಳೇದಾಗ್ತಾ ಇತ್ತು ಅವರಿಗೆ. ಹಾಗಾಗಿ ಇದು ಜನರಿಗೆ ಒಳ್ಳೇದಾಗ ಕೆಲಸ, ರೈತರಿಗೆ ಒಳ್ಳೇದಾಗ ಕೆಲಸ. ಹಾಗಾಗಿ ಅದ್ರ ಬಗ್ಗೆ ಯಾರೂ ಆಸಕ್ತಿ ತಗೊಳ್ಳಿಲ್ಲ. ಇದು ಇವತ್ತು ಏನಂತ ಹೇಳಿದರೆ ಈ ಆವತ್ತಿನ ಕಾಲದಲ್ಲಿ ಒಂದು 90 ಕಿಲೋಮೀಟ್ರ್ ಇಲ್ಲಿ ನಾರಾಯಣಪುರ ಡ್ಯಾಮ್ಲಿಂದ ಹಿಡಿದು ಕಲಾಲ್ ಬಂಡಿವರೆಗೆ 90 ಕಿಲೋಮೀಟ್ರ್ ದೂರದಿಂದ ಒಂದು ಪೈಪ್ಲೈನ್ ಮಾಡಿದ್ದಾರೆ. ಆ ಪೈಪ್ಲೈನ್ ಮೂಲಕ ಬಂದು ಸುಮಾರು 2.5 ಲಕ್ಷ ಎಕರೆಗೆ ನೀರಾವರಿ ಆಗೋಷ್ಟು ನೀರು ಬರ್ತಾ ಇದೆ. ಓಕೆ, ಈಗ ಆಲ್ರೆಡಿ ಬರ್ತಾ ಇದೆ. ಕಳೆದ ವರ್ಷವೂ ಸಹಿತ ಏನಂದರೆ ಎಲ್ಲ ಕೆರೆಗಳನ್ನು ತುಂಬಿಸಿದ್ರು. ಕುಷ್ಟಗಿಯಲ್ಲಿ ತುಂಬಿಸಿದ್ರು, ಯಲಬುರ್ಗಾದಲ್ಲಿ ತುಂಬಿಸಿದ್ರು. ಅಲ್ಲಿ ಪಂಪ್ ಹೌಸ್ಗಳಿದ್ದಾವೆ, ಎಲ್ಲ ಅದರದ್ದು ವಿಜುವಲ್ಸ್ ಇದ್ದಾವೆ, ಅದನ್ನೆಲ್ಲ ನೋಡೋಕ್ಕೆ. ಹಾಗಾಗಿ ಈಗ ಇದಾದಮೇಲೆ ಏನಂತಂದರೆ ಇವರು ರಾಯರೆಡ್ಡಿ ಅವರು ಆರಿಸಿ ಬಂದುಬಿಟ್ರು. ಅವ್ರು ಹೇಳ್ತಾ ಇದ್ದಾರಲ್ಲ ರೈತರು, ಅದೊಂದು ಬೇರೆ ರಾಜಕೀಯ ಇತ್ತು, ರಾಜಕಾರಣ, ಆ ಒಂದು ಎಲೆಕ್ಷನ್ ರಾಜಕಾರಣದಲ್ಲಿ ಎದ್ದು ಬಂದರು ಅವರು. ಅವರು ಏನು ಮಾಡಿದರು, ನಾನು ಇದು ಹೊಸ ಕೆರೆಗಳನ್ನೇ ನಿರ್ಮಾಣ ಮಾಡ್ತೀನಿ ಅಂತೇಳಿ 970 ಕೋಟಿ ತಂದರು ಅವರು. ಅದು ಸಿದ್ದರಾಮಯ್ಯನವರಿಗೆ ಕೆಲವೊಂದು ಮುಜುಗರಗಳನ್ನು ಉಂಟು ಮಾಡಿದರು. ಎಲ್ಲ ಬೊಕ್ಕಸ ಖಾಲಿ ಆಗಿದೆ, ಇನ್ನೊಂದಾಗಿದೆ, ಮತ್ತೊಂದಾಗಿದೆ ಅಂತೇಳಿ ಅಂದ ಕೂಡಲೇ ಸ್ವಲ್ಪ ಯಾಕಪ್ಪ ಇವ್ರು ಕಿರಿಕಿರಿ ಅಂತೇಳಿ ಒಂದಿಷ್ಟು ಆಯ್ತು ಅಂತೇಳಿ ಕೊಟ್ಟರು. ಆಯಿತು ತಂದರು. ನಾವು ಏನು ಅದಕ್ಕೇನಪ್ಪ ಅಂದ್ರೆ ಅಭ್ಯಂತರ ಮಾಡಲಿಲ್ಲ. ಮಾಡಿ ನೀವು ಒಳ್ಳೇದು, ಯಾಕಂದ್ರೆ ಹೊಸ ಕೆರೆಗಳನ್ನು ನಿರ್ಮಾಣ ಮಾಡ್ತೀರಿ ನೀವು ಅಂತೇಳಿ. ಹೌದು, ಹೊಸ ಕೆರೆಗಳ ಸಲುವಾಗಿ ಒಂದೇ ಒಂದು ಟೆಂಡರ್ ಕರೀಲಿಲ್ಲ. ಯಾವುದೇ ತಹಶೀಲ್ದಾರ್ ತಕ್ಕ ಹೋಗಿ ಕೇಳ್ರಿ ನಮಗೇನು ಗೊತ್ತಿಲ್ಲ ಅಂತಾರೆ, AC ತಕ್ಕ ಹೋಗಿ ಕೇಳಿದ್ರೆ ನಮಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇವತ್ತಿಗೂ ಸಹಿತ ಬೇಕಾದ್ರಪ್ಪ ಅಂದ್ರೆ ಅವ್ರ ಜೊತೆಗೆ ಮಾತಾಡ್ಬೋದು ನಾವು. DC ಹೋಗಿ ಕೇಳಿದ್ರೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತಾರೆ. ಯಾಕೆ ಅಂತ ಹೇಳಿದ್ರೆ ಇವರಿಗೆ ಅದನ್ನು ಮಾಡಲಿಕ್ಕಾಗಲಿಲ್ಲ ಹೊಸ ಕೆರೆಗಳನ್ನು. ಅದು ಜಮೀನು ಸಿಗಲಿಲ್ಲ ಅಂತ ಹೇಳ್ತಾರೆ. ಜಮೀನು ಸಿಗಲಿಲ್ಲ ಯಾಕಂತ ಹೇಳಿದ್ರಪ್ಪ ಅಂದರೆ ಅಲ್ಲಿ ರೈತರು ಕೇಳ್ತಕ್ಕಂಥ ಬೆಲೆ ಕೊಡ್ಲಿಕ್ಕಾಗಲಿಲ್ಲ ಇವರಿಗೆ. ಕೊಡ್ಬೋದಾಗಿತ್ತು. ಹೌದು, ಅದರೊಳಗಡೆ ಯಾವ ರೀತಿ ಅದು ವರ್ಕೌಟ್ ಆಗೋದಿಲ್ಲ ಅಂತೇಳಿ ಇವ್ರಿಗೆ ಅನಿಸ್ತೋ ಏನೋ. ಕಡೆಗೆ ಈಗ ಇರೋದು 1.5 ವರ್ಷದ ಜಾತ್ರೆ ಇದೆ. ಆ 970 ಕೋಟಿದು ಹೋಗಿಬಿಡ್ತು. ಕಡೆಗೆ ಏನಾದರೂ ಒಂದು ಮಾಡಬೇಕಲ್ಲ ಅಂತಕ್ಕಂಥದ್ದು ಒಂದು ವಿಚಾರ ಬಂತವ್ರು. ಏನು ಮಾಡ್ಬೇಕು ಈಗ? ಅದಕ್ಕೆ ಮೊದಲಿಂದ ವಿರೋಧ ಮಾಡ್ಕೊತ ಬಂದಿದ್ರು, ಅವೆಲ್ಲ ಆಯಿತು. ಆಮೇಲೆ ಹಾಲಪ್ಪಾಚಾರ್ಯವರೆಗೂ ಸಹಿತ ನಾನು ಕೇಳ್ಕೊಳ್ತೀನಿ ಅವರು ಅದ್ರ ಬಗ್ಗೆ ಮಾತಾಡಲಿ ಅಂತೇಳಿ. ಮಾಜಿ ಅವರು ಸಚಿವರು. ಹೀಗಾಗಿ ಇಲ್ಲಿ ಯಾವುದೋ ಒಂದು 20-25 ಕೆರೆಗಳು, ಅದರೊಳಗಡೆ ನಾನು ಬೇರೆಯವರು ಇಂಜಿನಿಯರ್ಗಳ ಜೊತೆಗೆ ಮಾತಾಡಿದೆ. ಚಿಕ್ಕ ಪುಟ್ಟ ಕೆರೆಗಳವರು, ಒಂದು 5 ಎಕರೆ, 6 ಎಕರೆ, 7 ಎಕರೆ, 8 ಎಕರೆ ಇಂಥವು. ಭಾರಿ 100 ಎಕರೆ ದೊಡ್ಡ ಬೃಹತ್ ಕೆರೆಗಳೇನಲ್ಲ. ಆ ಕೆರೆಗಳನ್ನು ಎಲ್ಲಿ ಗುರುತಿಸಿದ್ದಾರೆ ಅಂತಂದರೆ ಅದು ಸ್ವಲ್ಪ ಅಪ್ಪರ್ ಲ್ಯಾಂಡ್ನಲ್ಲಿ ಇರ್ತಕ್ಕಂಥ, ಬೇರೆ ಬೇರೆ ಕಡೆಗೆ ಇರ್ತಕ್ಕಂಥ, ಇಲ್ಲಿಂದ ಫ್ಲೋ ಆಗಿ ಹೋಗದೇ ಇರ್ತಕ್ಕಂಥ ಒಂದು ಕೆರೆಗಳು ಅಂತ ಇದ್ದಾವೆ. ಅದಕ್ಕೇನು ಒಂದು ಹೊಸ ಯೋಜನೆ ರೂಪಿಸಿದ್ದಾರೆ. ಈ ಯೋಜನೆಗಳನ್ನು ರೂಪಿಸಲಿಕ್ಕೆ ರಾಯರೆಡ್ಡಿ ಅವರು ಮತ್ತು ನವಲಿ ಹಿರೇಮಠ ಅವರು ಭಾಳ ಫೇಮಸ್ಸು, ಭಾಳ ನಮ್ಮ ಕಡೆಗೆಲ್ಲ. ಅವರು ಕಾಂಟ್ರಾಕ್ಟರು, ಇವರು ಸಚಿವರು ಯಾವಾಗಲೂ ಯೋಜನೆಗಳನ್ನು ಅವರು ಒಳ್ಳೆ ಕಾಂಬಿನೇಷನ್ ಇದೆ. ಅದಕ್ಕೆ ಒಂದು ಏನಂತ ಹೇಳಿದ್ರೆ ಈಗ 272 ಕೋಟಿ ಕೊಟ್ಟು ಅದು ಯೋಜನೆ ರೂಪಿಸಿ ಅದೇ ನಾರಾಯಣಪುರ ಡ್ಯಾಮ್ಲಿಂದ ಮತ್ತೆ ಇಲ್ಲಿ ತನಕನೂ ಯಾವುದು ಯಲಬುರ್ಗಾ ತಾಲೂಕು ತನಕನೂ ಹೊಸ ಪೈಪ್ಲೈನ್ ಹಾಕಬೇಕಂತ. ಆ ಹೊಸ ಹಳೆ ಪೈಪ್ಲೈನ್ನಿಂದ ಇಲ್ಲಿ ನೀರು ಹರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳ್ತೀನಿ, ಇಲ್ಲೇ ಬೇವೂರು ಒಳಗಡೆ ಏನಂತಂದ್ರೆ ಒಂದು ದೊಡ್ಡ ಪಂಪ್ ಹೌಸ್ ಇದೆ, ಅಲ್ಲಿಂದ ಲಿಫ್ಟ್ ಮಾಡ್ರಲ್ಲ. ಹೌದು, ಕಲಾಲ್ ಬಂಡಿಯಲ್ಲಿದೆ, ಅಲ್ಲಿಂದ ಲಿಫ್ಟ್ ಮಾಡ್ರಿ. ನೀವು ಮತ್ತೆ 90 ಕಿಲೋಮೀಟರ್ ದೂರ ಯಾಕೆ ಹೋಗ್ತೀರಿ? ಆಲ್ರೆಡಿ ಬರ್ತಾ ಇದೆ ನೀರು. ದೊಡ್ಡ ದೊಡ್ಡ ಪೈಪ್ಗಳಿದ್ದಾವೆ ಅಲ್ಲಿ, ಎಷ್ಟು ಬೇಕೋ ಅಷ್ಟು ಬರ್ತಾ ಇದ್ದಾವೆ. ಇದು ಒಂದು ವಯಬಿಲಿಟಿ ಅಂತಕ್ಕಂಥದ್ದು ಯಾರಾದರೂ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ ನಂದು. ಅದು ಕೊಡಬೇಕಲ್ಲ. ಇಷ್ಟೆಲ್ಲ ಖರ್ಚು ಮಾಡಿ ಆ ಒಂದು 20 ಕೆರೆ ತುಂಬಿಸಿದ್ರೆ ಅದರಿಂದ ಏನು ಉತ್ಪಾದನೆ ಆಗುತ್ತೆ? ಮತ್ತು ಕುಡಿಯೋ ನೀರು ಅಂತ ಹೇಳ್ತಾರೆ,
ಆದ್ರೆ ಕುಡಿಯೋ ನೀರನ್ನ ಆಲ್ರೆಡಿ ಶಾಶ್ವತ ಕುಡಿಯೋ ನೀರಿನ ಯೋಜನೆ ಅಂತೇಳಿ ಅದಕ್ಕೆ ಸಾವಿರಾರು ಕೋಟಿ ಎಲ್ಲ ಖರ್ಚು ಮಾಡಿಬಿಟ್ಟಿದ್ದಾರೆ. ಮತ್ತು ಆ ಯೋಜನೆ ಏನಾಯಿತು ಅಂತಕ್ಕಂಥ ಪ್ರಶ್ನೆಗಳಿದ್ದಾವೆ. ಹಾಗಾಗಿ ರಾಯರೆಡ್ಡಿಯವರು ಉತ್ತರ ಕೊಡಬೇಕು ಇದಕ್ಕೆ. ಯಾವ ರೀತಿಯಲ್ಲಿ ಏನಂತ ಹೇಳಿದರೆ, ಯಾವ ಕಾರಣಕ್ಕಾಗಿ 272 ಕೋಟಿಗೆ ನೀವು ಟೆಂಡರ್ ಕರಿತಾ ಇದ್ದೀರಿ? ನಾವು ಬೇಡ ಅನ್ನಂಗಿಲ್ಲ, ಏನು ಹೊಸ ಕೆರೆಗಳಿಗೆ ನೀರು ಬೇಕು ನೀವು ಕೊಡಬೇಡ್ರಿ ಅಂತ ಹೇಳಲ್ಲ. ರೈತರಿಗೆ ಉಪಯೋಗ ಆಗಬೇಕು, ಹಳ್ಳಿಗರಿಗೆ ಉಪಯೋಗ ಆಗಬೇಕು. ಆದರೆ ಮತ್ತೊಂದು ಪೈಪ್ಲೈನ್ ಅಲ್ಲಿಂದ ಇಲ್ಲಿ ತನಕ ತರ್ತಿರಲ್ಲ, ಏನಾದರೂ ಒಂದು ತಿಳುವಳಿಕೆ ಇದ್ದವ್ರು ಮಾಡ್ತಕ್ಕಂಥ ಕೆಲಸನ ಇದು? ಒಂದು ವಿವೇಕ ಇರ್ತಕ್ಕಂಥವ್ರು ಮಾಡ್ತಕ್ಕಂಥ ಕೆಲಸನ ಇದು? ಹೌದು. ಮತ್ತು ಭಾಳ ಜಾಣರು ಹಾಗೆ ಹೀಗೆ ಒಳ್ಳೊಳ್ಳೆ ಇದನ್ನೇನಪ್ಪ ಅಂದ್ರೆ ಖಾತೆಗಳು ತಗೋಬೇಕು ಅಂತೇಳಿ ಎಲ್ಲ ಚರ್ಚೆ ಆಗುತ್ತೆ ಮಾಧ್ಯಮಗಳಲ್ಲಿ. ಪಾಪ ಇವರಿಗೆ ಇನ್ನೊಂದು ಈ ಪ್ಯಾರಲಲ್ ಆಗಿ ಇನ್ನೊಂದು ಪೈಪ್ಲೈನ್ ತರ್ತಾ ಇದ್ದಾರೆ ಅಂತಪ್ಪ ನನಗೆ ಆಶ್ಚರ್ಯ ಆಗ್ತಾ ಇದೆ. ಒಂದೇ ಒಂದು ಕೆರೆ ಮಾಡಲಿಕ್ಕಾಗಲಿಲ್ಲ. ಇದು ನಾನು ಯಲಬುರ್ಗಾ ತಾಲೂಕಿನಲ್ಲಿ ನಾನು ಹೋಗ್ತಿರ್ಬೇಕಾದ್ರೆ ಹಳ್ಳಿಯಲ್ಲಿ ಹೊಸ ಕೆರೆ ಯೋಜನೆ 970 ಕೋಟಿ ಬ್ಯಾನರ್ಗಳು, ಪೋಸ್ಟರ್ಗಳು 3 ವರ್ಷದಿಂದ ರಾರಾಯಿಸ್ತಿದ್ದೋ ಅವನು ಹರಿದ ಕೂಡಲೇ ಮತ್ತೆ ಹೊಸ್ತಾರೆ. ಯಾಕಂತ ಹೇಳಿದ್ರೆ ಮುಂದಿನ ಎಲೆಕ್ಷನ್ ಚುನಾವಣೆ ಬಾರಿ ಬರ್ತಾವೆ ನಮ್ಮ ಹೊಸ ಕೆರೆಗಳು. ಹೊಸ ಕೆರೆ ಇಲ್ಲ, ಈ ಹಳೆ ಕೆರೆಗೆ ಈಗ ಬಂದಿದ್ದಾರೆ. ಏನು ಹಳೆ ಗಂಡನ ಪಾದವೇಗತಿ ಅನ್ನಂಗೆ ನಾವು ಏನು ಹೋರಾಟ ಮಾಡಿದ್ವಿ ಆ ಹೋರಾಟದ ಕೆರೆಗಳಿಗೇನೆ ಅಲ್ಲಿಗೇನೆ ಏನಂತ ಹೇಳಿ ಬಂದು ಈಗ ನಾವು ಕೆರೆ ತುಂಬಿಸ್ತೀವಿ ಅಂತೇಳಿ ಬಂದಿದ್ದಾರೆ ಈಗ. ಆಮೇಲೆ ಏನು ಹೇಳಿದ್ರು, ಇಲ್ಲ ಇದು ಸುಪ್ರೀಂ ಕೋರ್ಟ್ನಲ್ಲಿ ಇದೆಯಲ್ಲ, ಅವ್ರು ಸೋತಿದ್ರು ಅವಾಗ. ಯಾಕಂದರೆ ಈ ಎಲ್ಲ ವಿಚಾರಗಳು ಎಲ್ಲ ಗೊಂದಲ ಮಾಡಿ ಅದು ನೀರಾವರಿ ಆಗಲ್ಲ ಹೋಗಲ್ಲ ಅಂತ ಹೇಳಿದ್ದಕ್ಕೆ ಜನ ತಿರಸ್ಕರಿಸಿದರು. ಆ ಸಂದರ್ಭದಲ್ಲಿ ಮತ್ತೆ ಅವರು ಒಂದು ಹೇಳಿಕೆ ಕೊಟ್ಟರು, ಏನು ಅಂತ ಹೇಳಿದ್ರೆ, ನಾನು ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ, ನಾನೇ ಹೋರಾಟ ಮಾಡಿ ಅದನ್ನೇನಂತ ಅರ್ಪಂದ್ರೆ ಕೇಸನ್ನು ಗೆದ್ದುಕೊಂಡು ಬರ್ತೀನಿ, ಬಂದು ಎಲ್ಲರಿಗೂ ನೀರು ಕೊಡ್ತೀನಿ ಅಂತೇಳಿ. ಅದು ಸಹಿತ ಅವ್ರದ್ದು ಅಜ್ಞಾನದ ಒಂದು ಪರಮಾವಧಿ. ಯಾಕೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಇಂಡಿವಿಜುವಲ್ಸ್ ಹೋಗೋಕ್ಕೆ ಜಾಗ ಇಲ್ಲ ಅಲ್ಲಿ ಈ ವಿಷಯದಲ್ಲಿ. ಅದಕ್ಕೆ ಬಾರ್ ಮಾಡಿದೆ ಅದು, ನೀವು PIL ಹಾಕಂಗಿಲ್ಲ ಅಂತೇಳಿ. ಓಕೆ, ಅದು ಗೊತ್ತಿಲ್ಲ ಪಾಪ ಅವರಿಗೆ. ಬೇರೆಯವರು ಇಂಡಿವಿಜುವಲ್ಸ್ ಹೋಗಿ ಬಂದು, ಯಾಕಂದರೆ ಟ್ರಿಬ್ಯುನಲ್ ಇದೆ ಮತ್ತು ಗೌರ್ಮೆಂಟ್ಗಳೇ ಮಾಡಬೇಕು. ಆಂಧ್ರ ಇದ್ದರೆ ಆಂಧ್ರದ ಗೌರ್ಮೆಂಟ್ ಮಾಡಬೇಕು, ತೆಲಂಗಾಣ ಮಾಡಬೇಕು, ಕರ್ನಾಟಕ ಮಾಡಬೇಕು. ನಾ ಇಂಡಿವಿಜುವಲ್ ಹೋಗ್ತೀನಿ ಅಂತ ಹೇಳ್ತಾರೆ. ಇಂಥ ಹೇಳಿಕೆಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಶಕ್ತಿ ಪಾಪ ಅಲ್ಲಿಯ ರೈತ ಸಮುದಾಯಕ್ಕಿಲ್ಲ. ಅವರ ಒಂದು ಅಜ್ಞಾನವನ್ನು ಬಳಸಿಕೊಂಡು ದುರ್ಬಳಸಿಕೊಂಡು ಏನೇನೋ ರಾಜಕಾರಣ ಮಾಡ್ತಾ ಇದ್ದಾರೆ. ಆದರೆ ಈಗ 272 ಕೋಟಿಗೆ ಯಾಕೆ ನೀವು ಅದಕ್ಕೇನಂತ ಹೇಳಿದ್ರಪ್ಪ ಅಂತಂದ್ರೆ ಗಂಟು ಬಿದ್ದಿದ್ದೀರಿ? ಅದನ್ನು ಏನಂತಂದ್ರಪ್ಪ, ಯಾವ ರೀತಿಯಲ್ಲಿ ನೀವು ಏನಪ್ಪ ಅಂತಂದ್ರಪ್ಪ ಅಂದ್ರೆ ಅದನ್ನು ಖರ್ಚು ಮಾಡಲಿಕ್ಕೆ, ಅದು ದುರ್ಬಳಕೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ? ಅದ್ರ ಬಗ್ಗೆ ನೀವು ಸ್ಪಷ್ಟನೆ ಕೊಡಬೇಕು. ಅದರಿಂದ ಏನು ಲಾಭ ಇದೆ ಅಂಥೇಳಿ. ಮತ್ತು ಪ್ರತ್ಯೇಕವಾದ ಒಂದು ಇದು ಪೈಪ್ಲೈನ್ ಹಾಕೋದು ಅವಶ್ಯಕತೆ ಇದೆನಾ? ಅಲ್ಲಿ ಯಾವ್ದಾವ್ದು ಕೆರೆಗಳದಾವ ಅಂತ ಗುರುತಿಸ್ರಿ. ಇದೇ ಏನು ನೀರಿದೆ ಆ ನೀರನ್ನು ಏನಪ್ಪ ಅಂದ್ರೆ ಅಲ್ಲಿಗೆ ಲಿಫ್ಟ್ ಮಾಡಿ ಕೊಡಿ. ಹೌದಾ? ಬೇರೆ ಬೇರೆ ಪಂಪ್ ಜಾಕ್ವೆಲ್ ಮಾಡಿ ಪಂಪ್ ಮಾಡಿ ಒಂದೊಂದು ಬೇರೆ ಬೇರೆ ಮಾಡಲಿಕ್ಕೆ ಇದೆ, ಎಲ್ಲ ತಂತ್ರಜ್ಞಾನ ಇದೆ. ಹೌದು, ಅದು ಯಾಕೆ ಮಾಡ್ತಾ ಇಲ್ಲ ಅಂತಕ್ಕಂಥ. ಅದಕ್ಕೆ ಅಲ್ಲಿರ್ತಕ್ಕಂಥ ಒಬ್ಬರು ನನಗೆ ಯಾರೋ ಮಾತಾಡ್ತಾರೆ, ಅವ್ರಿಗೆ ಕೇಳಿಸಿ. ಮಾಜಿ ಸಚಿವರಾಗಿರ್ತಕ್ಕಂಥ ಈ ಹಾಲಪ್ಪಾಚಾರ್ ಅವ್ರಿಗೆ ತಗೋ ಅಂತ ಹೇಳ್ತಾರೆ. ಓಕೆ, ಹಾಲಪ್ಪ ಆಚಾರ್ ಅವ್ರ ನಂಬರ್ ಇದ್ರೆ ಕರೆ ಮಾಡಿ ಅವ್ರಿಗೆ. ಓಕೆ, ಈಗ ಸಹಜವಾಗಿ ಸರ್, ಒಂದು ಕಡೆ ಈಗ ನಾವು ತುಂಬ ದೊಡ್ಡದಾಗಿರುವಂಥ ಭಾರಿ ಬರಗಾಲನ ಎದುರಿಸ್ತಾ ಇದ್ದೀವಿ ಸರ್. ಈ ಬರಗಾಲದ ಒಂದು ಪರಿಸ್ಥಿತಿಯಲ್ಲೂ ಕೂಡ ರೈತರು ಅವರ ಅಳಲನ್ನು ತೋಡ್ಕೊಳ್ತಾ ಇದ್ರು. ಇದ್ದಾಗೇನೂ ಮಾಡಲಿಲ್ಲ ಅವರು, ಆ ಸಂದರ್ಭದಲ್ಲಿ ಏನೇನು ಕೆಲಸಗಳನ್ನು ಮಾಡಲಿಲ್ಲ ಅನ್ನೋ ಒಂದು ಅಸಹಾಯಕತೆ, ಆ ಒಂದು ನೋವು, ಆ ದುಃಖ ದುಮ್ಮಾನಗಳು ಕೂಡ ಕಂಡು ಬರ್ತಾ ಇದೆ ಸರ್. ಯಾಕಂದರೆ ಈಗ ಈ ಒಂದು ಬರಗಾಲದ ಸ್ಥಿತಿಯಲ್ಲಿ ತುಂಬ ಎದುರಿಸಬೇಕಾಗತ್ತೆ ಅಲ್ಲಿ ರೈತರು. ಇಲ್ಲ, ಅಲ್ಲಿ ನೋಡಿ, ಬರಗಾಲಕ್ಕೆ ಅಂತಂದ್ರಪ್ಪ ಅಂದರೆ ಅಲ್ಲಿ ಜನ ಗುಳೆಯದು ಹೋಗೋರು ಅಲ್ಲಿಂದನೇ ಜಾಸ್ತಿ. ಹೌದು, ಎಲ್ಲ ಗೋವಾಕ್ಕೆ, ಬಾಂಬೆಗೆ, ಬೆಂಗಳೂರಿಗೆ ದುಡ್ಕೊಂಡು ತಿನ್ಲಿಕ್ಕೆ ಹೋಗ್ತಕ್ಕಂಥದ್ದು ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಹೈಯೆಸ್ಟ್ ಅದು. ಅದೇ ಥರ ಗಲಬುರ್ಗಾ ಹೋಗ್ತದೆ. ಗುಲ್ಬರ್ಗಾದಿಂದ ಇನ್ನೊಂದಿದೆ ನಿಮಗೆ, ಏನಂದ್ರೆ ಬರಗಾಲ ಎಕ್ಸ್ಪ್ರೆಸ್ ಅಂತೇಳಿ. ದೇವರಾಜರ ಕಾಲದಲ್ಲಿ ಅದಕ್ಕೆ ಫೇಮಸ್ ಅದು. ಒಳಗೆ ಮೇಲೆ ಎಲ್ಲ ಕಡೆ ಹತ್ತಿಬಿಟ್ಟಿರ್ತಿದ್ರು ಜನ ಪಾಪ. ಎಲ್ಲ ತಾಂಡಗಳು, ಎಲ್ಲ ಹಳ್ಳಿಗಳು, ಎಲ್ಲರೂ ಏನಪ್ಪ ಅಂದ್ರೆ ಬರೋದು. ಯಾಕಂದರೆ ಬರಗಾಲ ಬಿತ್ತು ಅಂದ್ರಪ್ಪ ಅಂದ್ರೆ ಅಲ್ಲಿ ತಿನ್ಲಿಕ್ಕೆ ಊಟ ಇಲ್ಲ, ಅಲ್ಲಿಂದ ಬರತಕ್ಕಂಥದ್ದು. ಅದಕ್ಕೆ ಹೆಸರು ಬರಗಾಲ ಎಕ್ಸ್ಪ್ರೆಸ್. ಅದು ಈಗೇನು ಅದು ಓಡಿಸ್ತಾ ಇದ್ದಾರಲ್ಲಿ ಗೊತ್ತಿಲ್ಲ. ಅವಾಗ ನಾವು ಕಾಲೇಜ್ನಲ್ಲಿ ಓದ್ಬೇಕಾರಪ್ಪ ಅಂದ್ರೆ ಬರಗಾಲ ಅಂತ ಕೂಗ್ತಿದ್ರು. ಏನು ಬರಗಾಲ, ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಬರಗಾಲ ಬಂತು ಅಂತ ಹೇಳೋರು. ಹಾಗೆ ಇವತ್ತು ಅಲ್ಲಿ ಬರಗಾಲ ಬಿದ್ದಿದೆ, ಇವತ್ತು ಬೆಳೆ ಇಲ್ಲ. ಇವತ್ತು ಅವರು ರೈತರಿಗೆ ಬೆಳೆ ವಿಮೆ ಯೋಜನೆಯಲ್ಲಿ ಏನಂತಂದ್ರಪ್ಪ ಅಂದ್ರೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಅಲ್ಲಿ ಇವರು ಅಧಿಕಾರಿಗಳು ಮತ್ತು ಏಜೆಂಟರು ಸೇರಿ ಧೋಕಾ ಮಾಡ್ತಾ ಇದ್ದಾರೆ. ಅದೇ ರೀತಿ ಅಲ್ಲಿ ಅವರಿಗೆ ಪರಿಹಾರ ಕೊಡೋರಿಲ್ಲ. ಆ ಪರಿಹಾರದ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು. ಮಲ್ಲನಗೌಡ, JDS ಮುಖಂಡರು ಮಲ್ಲನಗೌಡ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್. ಮಲ್ಲನಗೌಡ ಸರ್, ನಮಸ್ಕಾರ. ಸರ್ ನಮಸ್ಕಾರ.
ಅದು ಮಲ್ಲನಗೌಡ್ರೆ, ಇದು 272 ಕೋಟಿ ಇದು ನಿರುಪಯೋಗಿ ಒಂದು ಯೋಜನೆಯ ಬಗ್ಗೆ ಒಂದಿಷ್ಟು ಏನಾರ ಹೇಳ್ತೀರಾ? ಸರ್, ಮಾನ್ಯ ಸಚಿವರು ಇವತ್ತು ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಅವರನ್ನು ಏನು 85ರಿಂದ ಅತಿ ಚಿಕ್ಕ ವಯಸ್ಸಿನಲ್ಲಿ ಶಾಸಕರನ್ನಾಗಿ ಒಳ್ಳೆಯ ಸ್ಥಾನವನ್ನ ನೀಡಿರ್ತಕ್ಕಂಥ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಜನತೆಗೆ, ವಿಶೇಷವಾಗಿ ರೈತರಿಗೆ ಒಂದು ತಪ್ಪು ಸಂದೇಶವನ್ನ ಕೊಡುವ ಮೂಲಕ ಇವತ್ತು ಸನ್ಮಾನ್ಯ ಸಚಿವರು ಆ ರೈತರಿಗೆ ಮೋಸ ಮಾಡ್ತಾ ಇದ್ದಾರೋ ಅಂತ ಒಂದು ಭಾವನೆಗಳು ಇವತ್ತು ಜನರಲ್ಲಿ ಮೂಡ್ತಾ ಇದ್ದಾವೆ ಸರ್. ಅದು ವಿಶೇಷವಾಗಿ ಕಳೆದ ಚುನಾವಣೆ ಸಂದರ್ಭದಲ್ಲಿ ಅವ್ರೇನು 900 ಕೋಟಿ ಅಂದ್ರೆ 2023ರಲ್ಲಿ ಚುನಾವಣೆಯಲ್ಲಿ ಗೆದ್ದ ನಂತರ 900 ಕೋಟಿ ರೂಪಾಯಿಯನ್ನ ವಿಶೇಷ ಅನುದಾನ ತೆಗೆದುಕೊಂಡು ಬಂದು 36 ಹೊಸ ಕೆರೆಗಳನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು 272 ಕೆರೆ ಮಾಡ್ತಾ 272 ಕೋಟಿಯಲ್ಲಿ ಕೆರೆಯನ್ನ ತುಂಬಿಸ್ತಕ್ಕಂಥ ಯೋಜನೆ ಇದೆಯಲ್ಲ, ಇದು ಬಹುಶಃ ಒಂದು ಬಿಳಿ ಆನೆ ಸಾಕ್ದಂಗಂತ ಕಾಣುತ್ತೆ ನನ್ನ ಅಭಿಪ್ರಾಯದ ಪ್ರಕಾರ. ಇವತ್ತು ಅದರ ಅವಶ್ಯಕತೆ ಇರಲಿಲ್ಲ. ಈಗಾಗಲೇ ಕೆರೆ ತುಂಬಿಸ್ತಕ್ಕ ಯೋಜನೆ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಅನುಷ್ಠಾನ ಆಗ್ತಾ ಇದೆ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಒಂದು ಮೈತ್ರಿ ಸರ್ಕಾರದಲ್ಲಿ. ಇವತ್ತು ವಿಶೇಷವಾಗಿ ಅದನ್ನೇ ತಾವು ಇಂಪ್ಲಿಮೆಂಟ್ ಮಾಡಿದ್ರೆ ಆ 272 ಕೋಟಿ ಅಷ್ಟು ಹಣ ಬೇಕಾಗಿರಲಿಲ್ಲ ಅಂತ ಕಾಣುತ್ತೆ ಸರ್. ಹಲೋ ಹಲೋ ಹಾ ಸರ್, ಮಾತಾಡಿ. ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಇದು 272 ಕೋಟಿ ಇದು ಈ ಯೋಜನೆ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿ. ಸರಿ, 272 ಕೋಟಿ ಅವಶ್ಯಕತೆ ಇರಲಿಲ್ಲ ಅಂತ ಕಾಣುತ್ತೆ ಸರ್. ಅದು ಬಹುಶಃ ಬಿಳಿ ಆನೆ ಆಗಿದ್ದು ಅವರಿಗೆ, ರಾಜಕಾರಣಿಗಳಿಗೆ ವಿಶೇಷವಾಗಿ ಅದು ವರದಾನ ಆಗ್ತಾ ಇದೆ ಹೊರತು ರೈತರಿಗೆ ವರದಾನ ಆಗ್ತಾ ಇಲ್ಲ. ಅಲ್ಲ, ಈಗ ಒಂದು ಏನಾದರೂ ಮಾಡಿ ಒಂದಿಷ್ಟು ದುಡ್ಡು ಟೆಂಡರ್ ಕರೆದು ಒಂದಿಷ್ಟು ಏನಾದರೂ ಅದನ್ನ ಖರ್ಚು ಮಾಡಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದಾರಾ, ಇದನ್ನ ಹೇಗೆ ಅಂತ? ಸರ್, ವಿಶೇಷವಾಗಿ ಅದನ್ನೇ ಬಿಳಿ ಆನೆ ಅಂದ್ರೆ ಇವರು ಶಾಸಕರು ಇರ್ಬೋದು, ಅಧಿಕಾರಿಗಳಿರ್ಬೋದು, ಅವ್ರಿಗೆ ತಪ್ಪು ಸಂದೇಶವನ್ನ ಕೊಡೋದ್ರ ಮೂಲಕ ಅದನ್ನ ಕೊಳ್ಳೆ ಹೊಡಿತಕ್ಕಂಥ ಒಂದು ಪ್ಲಾನ್ ಅಂತ ನನಗೆ ಅಥವಾ ಸಾಮಾನ್ಯ ಜನತೆಗೆ ಬೆನ್ನೋಟಕ್ಕೆ ಕಂಡು ಬರುತ್ತೆ. ಇವರಿಗೆ ದೂರದೃಷ್ಟಿ ಇದ್ದಿದ್ರೆ ನೀರಾವರಿ ಯೋಜನೆಯನ್ನ ಅನುಷ್ಠಾನ ಮಾಡಬೇಕಾಗಿತ್ತು. ಇವತ್ತು ನೀರಾವರಿ ತರ್ತಾ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಜನರಿಗೆ ತಪ್ಪು ಸಂದೇಶವನ್ನ ಕೊಡೋದ್ರ ಮೂಲಕ ದುಡ್ಡನ್ನ ವ್ಯಯ ಮಾಡ್ತಕ್ಕಂಥದ್ದು, ಜನಸಾಮಾನ್ಯರ ತೆರಿಗೆ ಹಣವನ್ನ ಲೂಟಿ ಮಾಡ್ತಕ್ಕಂಥದ್ದಂತ ಎಲ್ಲೋ ನನಗನ್ನಿಸ್ತಾ ಇದೆ. ಈ ಸರ್ಕಾರದ ಬಗ್ಗೆ ಸನ್ಮಾನ್ಯ ಸಚಿವರು ನನಗೆ ಬಹಳ ನೋವಾಗ್ತಾ ಇದೆ ಸರ್. ಈಗ ಇವರು ಆಯ್ತು, ನಿಮ್ಮ ಮಲ್ಲನಗೌಡ್ರೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮಾತಾಡಿದಕ್ಕೆ. ಆಮೇಲೆ ಇವರು ಮಾಜಿ ಸಚಿವರು ಹಾಲಪ್ಪ ಆಚಾರ ಅವ್ರದ್ದು ಅವ್ರಿಗೂ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ ಸರ್. ಈಗ ಅದು ಸದ್ಯಕ್ಕೆ ಆಗ್ಲೇ ಹೇಳ್ತಾ ಇದ್ರಿ ಸರ್, ಏನು ಎಕ್ಸ್ಪ್ರೆಸ್ ಅಂತ ಹೇಳ್ತಾ ಇದ್ರಿ, ನಮ್ಮ ಬರಗಾಲ ಎಕ್ಸ್ಪ್ರೆಸ್ ಅಂತ ಹೇಳ್ತಾ ಇದ್ರಿ. ಈಗ ಆ ಸ್ಥಿತಿ ಮತ್ತೆ ಏನಾದರೂ ಎದುರಾಗ್ಬೋದಾ ಸರ್? ಇದು ಪ್ರತಿ ವರ್ಷ ಇರುತ್ತೆ ಅಲ್ಲಿ ಅವ್ರಿಗೆ. ಅದು ಅದ್ರ ಜೊತೆಗೆ ಬದುಕಿ ಅದು ಒಂದು ಅದಿಲ್ಲ ಅಂದ್ರೆ ಒಂದು ಪಾರ್ಟ್ ಆಗಿಬಿಟ್ಟಿದೆ, ಅದೊಂದು ಲೈಫಿನ ಪಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಅಲ್ಲಿ ಏನಂತ ಹೇಳಿದ್ರೆ ಹೋಗಿರ್ತಕ್ಕಂಥವ್ರು ಈಗ ಏನ್ ಮಾಡಬೇಕು, ಅಲ್ಲಿ ಜನಪರವಾಗಿ ರೈತರ ಪರವಾಗಿ ಅವುಗಳನ್ನು ವಿಚಾರ ಮಾಡಬೇಕು. ಅದು ಬಿಟ್ಟು ಅವರು ಎಲ್ಲ ರೈತರು ಹೇಳ್ತಾ ಇದ್ರು, ಏನೋ ಒಂದು ರೋಡ್ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ರೋಡ್ ಮೇಲೆ ರೋಡ್ಗಳು ಏನು ಅಲ್ಲಿ ಏನಂತಂದ್ರಪ್ಪ ಅಂದ್ರೆ ಇದು KKRDB ಇಂದ ದುಡ್ಡು ಬರುತ್ತೆ, ಕಲ್ಯಾಣ ಕರ್ನಾಟಕ ನಿಧಿ ಅಂತೇಳಿ ಪ್ರತಿಯೊಬ್ಬ MLAಗೆ ಅದು 100 ಕೋಟಿ ಬರುತ್ತೆ. ಅದನ್ನ ಯಾವ ರೀತಿಯಲ್ಲಿ ಅದಕ್ಕೆ ಅದು ಟೆಂಡರ್ ಆಗಲ್ಲ, ಏನೂ ಆಗಲ್ಲ, ಅದು ಹಾಗೆ ನಡೆದ್ಬಿಟ್ಟಿದೆ ಜಾತ್ರೆಗಳು. ಅದ್ರ ಬಗ್ಗೆನೂ ಸಹಿತ ಏನಪ್ಪ ಅಂದ್ರೆ ವಿಚಾರ ಮಾಡಬೇಕು. ಅದು ಬಿಟ್ಟು ಕೊಟ್ಟು ಇವತ್ತು ರೈತರಿಗೆ ಒಂದು ಸಹಾಯ ಹಸ್ತ ನೀಡ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ಕೆಲಸ ಆಗಬೇಕಾಗಿದೆ ಇವತ್ತು, ಅದು ಆಗ್ತಾ ಇಲ್ಲ. ಹಾಂ, ಓಕೆ ಸರ್. ಇದು ಹಾಲಪ್ಪಾಚಾರ್ ಅವರು ತೊಗೊಂಡ್ರೆ ಕೇಳಿ. ಅವರು ಕರೆ ಸ್ವೀಕಾರ ಮಾಡ್ತಾ ಇಲ್ಲ ಸರ್. ಮಾಡ್ತಾ ಇಲ್ಲ ಅಂತ? ಹಾಂ, ಕರೆಕ್ಟ್ ಆಗ್ತಾ ಇಲ್ಲ ಸರ್. ಓಕೆ, ಇವತ್ತು ಸಾಕಷ್ಟು ಮಾಹಿತಿಗಳನ್ನು ಕೊಟ್ರಿ ಸರ್. ಗಂಗಾಧರ್ ಕುಷ್ಟಗಿ ಸರ್, ಧನ್ಯವಾದಗಳು ತಮಗೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.